ಇದು ಬಿಟ್ಟಲ್ ನೋಡ್ರಿ ಇದು 18 ತಿಂಗಳದ ಐತ್ರಿ ಇದ ಏನ್ ರೇಟಿಗೆ ಹೋಗ್ಬೋದ್ರಿ ಈಗ ಇದು ಹೆಚ್ಚ ಕಡಿಮೆ 80-90 ಸಾವಿರ ರೂಪಾಯಿ ಹೋಗ್ತೈತಿ ಇದ್ರಿ ಹ್ಞೂ ಈಗ 15 ಕುರಿಯಿಂದ ಸ್ಟಾರ್ಟ್ ಮಾಡ್ಯಾರ ಇವ್ರ ಈಗ ಪ್ರಸ್ತುತ ಇವರಲ್ಲಿ 120 ಕುರಿಕಿಂತ ಹೆಚ್ಚದವ್ರಿ ನಿಮ್ಗೆ ಅಂದಾಜು ಇದು ಖರ್ಚು ನನ್ನ ಅಂದಾಜ 12ರಿಂದ 12.5 ಲಕ್ಷ ರೂಪಾಯಿ ಆಗಿದೆ 12.5 ಲಕ್ಷ ರೂಪಾಯಿ ಹಾಂ ನಿಮಗೆ ಎಷ್ಟು ಬಿದ್ದಿರ್ಬೋದು ಒಂದು ವರ್ಷಕ್ಕೆ ನಿಮ್ಮ ಅಂದಾಜು ಪ್ರಕಾರ ಒಟ್ಟ ನೋಡ್ರಿ ಇವತ್ತು ಗೋರ್ಮೆಂಟ್ ಪಗಾರ ಏನು ತಗೋತಾನ್ರಲ್ಲ ಹಾ ರೀ ಅವನ ಒಳಗೆ ಏನಿಲ್ರಿ ನಾವು ಈಗ 1 ಎಕರೆ ಹೊಲ ಇದ್ರು ಹಾ ರೀ ನೀವು 300 ಬದುಕ ಸಾಕ್ಬಹುದು 300 ಕುರಿ ಇದನ್ನ ಹಾ ನಾನು ಕನ್ನಡಿಗ ಕನ್ನಡದ ಕಾವಲಿಗ. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗ ಆಕಾಶ್ ಮಾತಾಡ್ತಿರೋದು. ನಾವು ಎಲ್ಲಿ ಬಂದಿರೋ ಅಂದ್ರೆ ಇವತ್ತು ಮಧುಮಾವಿ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಹಳ್ಳಿ ಜನರು ಯಾವ ರೀತಿ ಗೋಟ್ ಫಾರ್ಮಿಂಗ್ ಅನ್ನು ಮಾಡಿದ್ದಾರೆ, ನಿಮಗೆ ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಯಾವ ರೀತಿ ಮಾಡ್ಯಾರ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಬನ್ನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ, ಬರ್ರಿ ಹೋಗೋಣ. ಈಗ ನೋಡ್ರಿ ಬಾ ಇಲ್ಲೆಲ್ಲ ಈ ಗೋಟ್ ಫಾರ್ಮ್ ಮಾಡಿದವ್ರು ನಮ್ಮ ಜೊತೆದಾರ. ಈಗ ಅವ್ರನ್ನ ಮಾಹಿತಿ ಕೇಳೋಣ, ಬರ್ರಿ ಹೋಗೋಣ. ಇವ್ರೀ ಗೋಟ್ ಫಾರ್ಮ್ ಮಾಡಿದವರು. ನಿಮ್ದು ಹೆಸರು ಹೇಳ್ರಿ. ರಾಜೇಶ್ ಸಾಬ್ ಮುಲ್ಲಾ ರೀ. ರಾಜೇಶ್ ಸಾಬ್ ಮುಲ್ಲಾ ಏನ್ರಿ? ನಿಮಗ ಇದು ಗೋಟ್ ಫಾರ್ಮಿಂಗ್ ಯಾವ ರೀತಿ ಐಡಿಯಾ ಬಂದ್ರಿ ನಿಮಗೆ ಇದನ್ನ ಮಾಡಾಕತ್ತಿ? ಐಡಿಯಾ ಅಂದ್ರೆ ಏನ್ರಿ, ಪೈಲ್ ನಮ್ಮ ಹಿರಿಯರು ಮಾಡ್ಕೊತ ಬಂದಾರ್ರಿ. ಹಾಂ ರೀ. ಅದರ ಪ್ರಕಾರ ನಾವು ಮಾಡ್ಕೊತ ನಡೆದಿದ್ವಿ ರೀ. ಹಾಂ ರೀ. ಎಷ್ಟು ಇದು ಆಡುಗಳಿಂದ ಎಷ್ಟು ಶುರು ಮಾಡಿದ್ರಿ? ನಾವು ಸ್ಟಾರ್ಟಿಂಗ್ ತರಬೇಕಾದ್ರೆ ಆಡ ತಂದಿಲ್ರಿ. ಆಡ ತಂದಿಲ್ಲನ್ರಿ? ಒಬ್ಬರು ಫಾರ್ಮ್ದಾಗ ಹೋಗಿರಿ, ಒಂದು 15ರಿಂದ 20 ಮರಿ ಕೊಂಡು ತಗೊಂಡಿವಿ. 20 ಮರಿ ರೀ. ಆ ಮರಿ ತಗೊಂಡ ಆ ಮರಿಗೆ ಯಾವ ತಳಿ ಬೇಕ್ರಲ್ಲ ಹೋತ ಹಾಂ ರೀ. ಕ್ರಾಸಿಂಗ್ ಮಾಡಾಕ ಹಾಂ ರೀ. ಆ ಹೋತ ತಗೊಂಡಿವ್ರಿ. ಒಂದು ಹಾಂ ರೀ. ಅದರಿಂದ ನಾವು ಆಡ ಮಾಡ್ಕೊಂಡಿವ್ರಿ. ಹಾಂ ಹಾಂ. ಆ ಆಡ ತರ್ಬೇಕಾದ್ರೆ ಒಂದು 5-6 ಅಟ ಆಡ ತಂದಿನ್ರಿ ನಾ. 5-6 ಅಟ ರೀ. ಹಾಂ, ಉಳ್ದುದ್ದು ಎಲ್ಲ ಮರಿನ ತೊಗೊಂಬಂದು ಅವನ ದೊಡ್ಡ ಮಾಡಿ ಅವನ ಆಡ ಮಾಡೀನಿ. ಈಗ ಇವ ಮರಿ ಇಳಿದು ಈಗ ಇವ ಪೀಡ್ ಚಾಲು ಐತ್ರಿ. ಈಗ ನಮ್ಮದು ಫಾರ್ಮ್ ಮಾಡಿ ಹೆಚ್ಚ ಕಡಿಮೆ 5ರಿಂದ 6 ವರ್ಷ ಆತ್ರಿ. 5ರಿಂದ 6 ವರ್ಷ. ಹಾಂ, ಅವ ಮರಿ ಬರ್ತಾವ್ರಿ. ಹೆಣ್ಣು ಮರಿ ಬಂದು ಮಾತು ಮಾರ್ತೀವಿ, ಹೋತಾ ತರ್ತೀವಿ ರೀ. ನಮಗೆ ಬೇಕಾದ ಜಾತಿ ಇಟ್ಕೋತೀವಿ, ಹೆಚ್ಚಾದದ್ದು ಕೊಡ್ತೀವಿ ರೀ. ಹಾಂ ಹಾಂ. ಇಷ್ಟು ಟೈಪ್ ನಡೆಸಿದ್ವಿ. ನೀವು ಮರಿ ತಂದಿರ್ತಿಲ್ಲ ರೀ, ಮರಿ ಎಷ್ಟು ತಿಂಗಳ ಮಟ್ಟ ಮೇಯಿಸ್ಬೇಕ್ರಿ ನೀವು ಮಾಡ್ಬೇಕಾರೆ? ಇವು ಮರಿ ನೋಡ್ರಿ, ಈಗ ಭಾಳ ಲಗ್ ಕಟ್ಟಿಸಿದ್ವಿ ಅಂದ್ರೆ ರೀ ಹಾಂ ರೀ. ಅವತ್ರ ಗರ್ಭ ಚೀಲ ಬೆಳವಣಿಗೆ ಕಡಿಮೆ ಇರ್ತೈತಿ ರೀ. ಹಾಂ ಹಾಂ. ಅವು ಮರಿ ಸರಿಯಾಗಿ ಹುಟ್ಟಂಗಿಲ್ಲ ರೀ. ಊಟಂಗಿಲ್ಲ ರೀ. ಹಾಂ, ಮತ್ತು ಅವತ್ರದ್ದು ಏನು ಆಕೈತಿ ರೀ, ಲಗ ಕಟ್ಟಿಸಿದ್ವಿ ಅಂದ್ರೆ ಹಾಂ. ಆ ಬೆಳವಣಿಗೆ ಆಡಿಂದ್ರಿ ಔಷ್ ಕಡಿಮೆ ಆಕೈತಿ. ಕಡಿಮೆ ಆಕೈತಿ. ಅದನ್ನ ಏನು ಮಾಡಿದ್ರಿ, ಎಡ್ಡಲಿಗೆ ಬರೋ ಮಟ್ಟ ನಾವು ಕಟ್ಟಿಸ್ಬಾರ್ದು. ಎಡ್ಡಲ್ಲಿ ಬರೋ ಮಟ್ಟ ರೀ. ಎಡ್ಡಲಿಗೆ ಬರೋ ಮಟ್ಟ ಕಟ್ಟಿಸ್ಬಾರ್ದು. ಆ ಕಡೆಯಿಂದ ದೊಡ್ಡ ಆಡ ಆಕೈತಿ. ಹಾಂ. ಆ ಸರಿಯಾಗಿ ಮರಿ ಹುಟ್ಟತಾವ್ರಿ ಅದಕ್ಕೆ. ಹಾಂ ಹಾಂ ರೀ. ಹಾಂ, ಈಗ ನಾವು ಸಣ್ಣದ ಕಟ್ಟಿಸಿದ್ವಿ ತಿಡ್ರಿ, ಹಾಂ. ಕಟ್ತೈತಿ ರೀ. ಹಾಂ ರೀ. ಆ ಹುಟ್ಟುವಂಥ ಮರಿಗೆ ಹಾಲು ಬರಂಗಿಲ್ಲ ರೀ. ಹಾಲು ಬರಂಗಿಲ್ಲ ರೀ. ಹಾಲು ಬರಂಗಿಲ್ಲ. ಹಾಂ. ಅದಕ್ಕೆ ಹಾಲು ಆಡ್ದು ಅಡಿಸಿ ಇತ್ತಂದ್ರೆ ಹಾಂ. ಅದಕ್ಕೆಲ್ಲ ದಟ್ಪುಟಾಗಿ ಕ್ಯಾನ್ಸಲ್ ಬೆಳವಣಿಗೆ ಅದು ಹಾಲು ಹೆಚ್ಚು ಹಿಂಡ್ತೈತಿ ರೀ. ಹಾಂ ಹಾಂ. ಹಾಲು ಹೆಚ್ಚು ಬರಾಕೈತಿ ಅಂದ್ರೆ ಮರಿ ದಟ್ಪುಟ್ ಆಕೈತಿ. ಹಾಂ ರೀ. ಮತ್ತು ಸಣ್ಣ ಮರಿ ಕಟ್ಟಿಸಿದ್ವಿ ಅಂದ್ರೆ ರೀ ಅದಕ್ಕೆ ಕ್ಯಾನ್ಸಲ್ ಇಟ್ಟು ಹಾಕೈತಿ, ಒಂದು ಸಿಂಪಿ ಹಾಲು ಬರ್ತಾವು, ಆ ಮರಿನೂ ಬೆಳವಣಿಗೆ ಆಗಂಗಿಲ್ಲ, ಆಡೂ ಬಾದ. ಭಾಳ ಆಕೈತಿ. ಹಾಂ, ಈಗ ನಾವು ಎಡ್ಡಲಿ ಕಟ್ಟಿಸಿದ್ವಿ ಅಂದ್ರೆ ರೀ ನಮ್ಮಲ್ಲಿ 10ರಿಂದ 15 ಸೂಲ್ ಆಡು ಹಿಡಿತೈತಿ. ಹಾಲು ಹಿಡಿದ್ರಿ. ಹಾಂ, ಇದನ್ನ 2-3 ಸೂಲ್ನ್ಯಾಗ ಬದುಕನ್ನ ಬಾದ್ ಮಾಡಿಬಿಡ್ತು. ಹಾಂ ಹಾಂ. ಹಾಂ, ಫುಡ್ ಏನೇನು ಹಾಕ್ತಿರಿ ಇದು ಆಡುಗಳಿಗೆ, ಹೊಂಟ್ಗಳಿಗೆ? ಫುಡ್ ತೊಗರಿ ಇದ್ರಿ, ಹಾಂ ರೀ. ಶೇಂಗಾದ್ರಿ. ಹಾಂ ರೀ. ಒಂದು ಟೈಮ್ ನಮ್ಮ ಹೊಲ್ದಾನ ಚಜ್ಜಿ ಹುಲ್ಲಿರಲಿ, ಜೋಳದ ಮೇವು ಇರಲಿ, ಹಾಂ. ಈ ಕಟ್ರ ಇದ್ರ ಮಿಷನ್ಗೆ ಹಾಕಿರಿ. ಹಾಂ ರೀ. ಒಂದು ಟೈಮ್ ಮಧ್ಯಾಹ್ನಕ್ಕೆ ಹಾಕ್ತೀವಿ ರೀ. ಹಾಂ ರೀ. ಎಷ್ಟು ಟೈಮ್ ಹಾಕ್ತೀರಿ ನೀವು ಇದಕ್ಕೆ? ನಾವು ಇಶೇಸ್ 2 ಟೈಮ್ ರೀ. 2 ಟೈಮ್ ಅಣ್ಣ. ಹಾಂ ರೀ. ಈಗ ಒಂದು ಟೈಮ್ ಏನು ಮಾಡ್ತೀವಿ ನಡುವ ಹಾಂ ರೀ. ಸಾಯಂಕಾಲ ತಳಗಿರ್ತಾವ್ರಿ ಇವು. ಹಾಂ. ಹರ್ಯಾವತ್ತು 10 ಮಟ್ಟ ಮೇಯಿಸ್ತೀವಿ. ಹರ್ಯಾಗ 6ಕ್ಕೆ ಮೇಯ್ಸಕ್ಕೆ ಇದ್ವಿ ಅಂದ್ರೆ ಹಾಂ. 10 ಮಟ್ಟ ಮೇಯಿಸ್ತೀವಿ. 10ರಿಂದ 2-3 ಮಟ್ಟ ಹಾಂ. ಬಿಸಿಲಾಗ ಗಿಡದ ನೆಳ ಐತ್ರಿ. ಹಾಂ ಹಾಂ. ಅಲ್ಲಿಂದ ಮತ್ತೆ ಮ್ಯಾಗ ಬಿಡ್ತೀವಿ ರೀ. ಹಾಂ ಹಾಂ. ಮ್ಯಾಗ ಬಂದ್ವಿ ಅಂದ್ರೆ ಒಂದಿಟ್ಟು ಹಸಿ ಮೇವು ಹಾಕ್ತೀವಿ ರೀ. ಹಾಂ ಹಾಂ. ಮತ್ತು ಅದ್ರ ಮ್ಯಾಗ ತೊಗರಿದು ಹಾಕ್ತೀವಿ ರೀ. ಹಾಂ ರೀ. ಸದತ್ ಹಸಿದ ಹಾಕಿರ ರೀ ಹಾಂ ರೀ. ಅವ್ರ ಹಾಟಿಗೆ ಹತ್ತಂಗಿಲ್ಲ ರೀ. ಅಲ್ರಿ? ನಾವು ಹಿತ್ಕೊಳ್ದು ಹಾಂ ರೀ. ಅದು ಕಾಡಕ್ಕೆ ಹತ್ತಾವ್ರಿ. ಪೈಲು ದನ ತಿನ್ಬೇಕು, ಹರ್ಯಾವತ್ತ ಒಣದ ತಿನ್ಬೇಕು. ಒಣದ ತಿನ್ಬೇಕ್ರಿ. ಹಾಂ, ಒಣ ತಿಂದ್ರೆ ಅದ ಇದು ಆರೋಗ್ಯವಾಗಿ ಇರ್ತೈತೆ. ಇವು ಒಣ ಮೇವ ಹಸಿ ಮೇವ ಬಿಟ್ಟು ಕಾಳು ಏನು ಹಾಕ್ತೀರಿ? ಹಾಕ್ತಿವ್ರಿ. ಯಾವ ಕಾಳು ಹಾಕ್ತೀರಿ? ಗೊಂಜಾಳ ರೀ, ಗೋಧಿ, ಹಾಂ ರೀ. ಮತ್ತು ಚಜ್ಜಿ, ಹಾಂ ರೀ. ಹಂಗೇನ್ರಿ ಕುರ್ಬಾನಿ ಹೊಂತ್ಗಿದ್ದು ಅಂದ್ರೆ ಕಾಡ್ಲಿ. ಹಾಂ ರೀ. ಹಾಂ, ಹಿಂಗೆ ಹಾಕ್ತೀವ್ರಿ. ಒಂದು 4-5 ಥರ ರೀ ಹಾಂ. ಮಿಕ್ಸ್ ಮಾಡಿ. ಮತ್ತು ಶೇಂಗಾದ ಹಿಂಡಿ, ಶೇಂಗಾ ಹಿಂಡಿ. ಮತ್ತು ತೊಗರಿ ಚಿನ್ನಿ, ಕಡ್ಲಿ ಚಿನ್ನಿ, ಹಾಂ. 4-5 ನಮೂನಿ ಬರ್ತೈತ್ರಿ. ಹಾಂ ರೀ. ಒಟ್ಟು ನಮ್ಮ ಬದುಕು ಕುರ್ಬಾನಿಗೆ ಒಟ್ಟು ಚಲೋ ಆಗ್ಬೇಕು, ಬೆಳಿಬೇಕ್ರಿ. ಹಾಂ ಹಾಂ. ಅಂದ್ರೆ ಈಗ ಏನು ಆಕೈತಿ ರೀ, ಎಷ್ಟು ಬದುಕು ಹಾಂ ರೀ. ಚಂದ ಆಕೈತಿ ಅಷ್ಟು ಇದಾಕೈತಿ ರೀ, ಮಾರ್ತೈತಿ. ಮಾರ್. ಈಗ ಜನ ಹಂಗೆ ಲಾಭ ಆಕೈತಿ, ಹಿಂಗೆ ಲಾಭ ಆಕೈತಿ ಅಂತ ಹೇಳ್ತಾರೆ. ಹಾಂ ರೀ. ಅದು ಒಂದೇ ಥರದಿಂದ ಲಾಭ ಆಗಂಗಿಲ್ಲ ರೀ. ಹಾಂ ಹಾಂ.
ಯಾಕಂದ್ರೆ ಒಂದೇ ಥರದಿಂದ ಲಾಭ ಮಾಡ್ಕೊಳಕ್ಕೆ ಹೋದ್ರೆ ಲಾಭ ಆಗಂಗಿಲ್ಲ ರೀ. ಜಮೀನು ಬೇಕು ಇದಕ್ಕೆ. ಮತ್ತು ಜಮೀನು ಇತ್ತಂದ್ರೆ ಇದು ಮೊದಲು ಏನಾಕೈತಿ ರೀ, ಜಮೀನು ನಮ್ಮ ಸುಮಾರು ಇದ್ರೂ ಬೆಳವಣಿಗೆ ಬರ್ತಾವೆ. ಅಂದ್ರೆ ಪೈಲ್ ನಾವು ಏನು ಮಾಡ್ತಿದ್ವಿ ರೀ, 5 ರಿಂದ 6 ಲಕ್ಷ ರೂಪಾಯಿ ಗೊಬ್ಬರ ಕೊಂಡು ತೊಗೋತಿದ್ವಿ. ಈಗ 2 ಲಕ್ಷ ರೂಪಾಯಿ ರೀ. 6 ಲಕ್ಷ ಗೊಬ್ಬರ ತೊಗೊಳೋದ್ನಾಗ ನಮ್ಮ ಜಮೀನು 35-40 ಟನ್ ಬೆಳೆದಾವ್ರಿ. ಈಗ ಅದನ್ನು 6 ಲಕ್ಷ ಬಿಟ್ಟು ಕಿಸಿಂದ್ರಿ ಇದನ್ನ ನಾವು ಫಾರ್ಮ್ ಕುರಿ ಸಾಕಾಣಿಕೆ ಮಾಡಂತಲೇ ರೀ 2 ಲಕ್ಷದ ಗೊಬ್ಬರ ತೊಗೊಳತ್ತಿದ್ವಿ ರೀ, ಹೊರಗಡೆ ಅದ್ರಿ. ಈಗ 4 ಲಕ್ಷ ಒಂದು ಕಡಿಮೆ ಆತಿಲ್ರಿ, ಕಮ್ಮಿ ಆತ್ರಿ. ಆದ್ರೂ ನಮ್ಮ 65, 70, 80 ಟನ್ನಿನ ಮಟ್ಟ ರೀ ಎವರೇಜ್ ಬೆಳತೈತ್ರಿ. ಇದು ಬಿಟ್ಟಲ್ ನೋಡ್ರಿ, ಇದು 18 ತಿಂಗಳದ ಐತ್ರಿ. ಏನ್ ರೇಟಿಗೆ ಹೋಗ್ಬೋದ್ರಿ ಈಗ? ಇದು ಹೆಚ್ಚ ಕಡಿಮೆ 80-90 ಸಾವಿರ ರೂಪಾಯಿ ಹೋಗ್ತೈತಿ. ಹ್ಞೂ, ನೀವು ತಂದಿದ್ದು 2 ತಿಂಗಳ ನಮ್ಮ ಆಡಿಂದ ರೀ, ನಿಮ್ಮ ಆಡಿಂದ ರೀ, ನಮ್ಮ ಆಡಿಂದ. ಹಾಂ ಐತ್ರಿಲ್ಲ ನೀವು ಜವಾರಿ ಇಲ್ಲಿ ಐತಿ ನೋಡ್ರಿ. ಇದು ಈ ಜವಾರಿ ನೋಡ್ರಿ, ಬರ್ರಿ ಈ ಜವಾರಿ ರೀ. ಇದು ಎಷ್ಟು ತಿಂಗಳ ಐತ್ರಿ? ಇದು ಹೆಚ್ಚ ಕಡಿಮೆ ವರ್ಷ ಆಗಾಕ ಬಂದೈತಿ. ತಿಂಗಳಿಗೆ ಇದನ್ನ ಮಾರ್ಯ ಚಲೋ ರೀ. ನಾವು ಇವು ಮಾರಿ ಏನ್ರಿ ಕುರ್ಬಾನಿಗೊಮ್ಮೆ ತೆಗಿಯಬೇಕ್ರಿ. ಕುರ್ಬಾನಿಗೊಮ್ಮೆ ತೆಗಿಯಬೇಕ್ರಿ. ನಾವು ತರೋದ್ನಾಗ ಚಲೋ ಮರಿ ರೀ. ಇಲ್ಲಿ ಅಟ್ ನಮ್ಮ ಇದ್ದು ಅಂದ್ರೆ ಇಲ್ಲಿ ನಾವು ಜೋಪಾನ ಮಾಡೇ ಇರ್ತೀವ್ರಿ. ಇಲ್ಲಿ ಹೆಂಗ್ ಹಾಲು ಕುಡಿದ್ ನಮ್ಮ ಮರಿ ಹೆಂಗ್ ದಟ್ಬಿಟ್ಟಿರ್ತಾವ್ರಲ್ಲ, ಅಲ್ಲಿ ತಗೊಳತ್ ನಾವು ಚಲೋ ಮರಿನ ತಗೊಳದ್ರಿ. ಅಂದ್ರೆ ಒಂದ್ 4-2 ಸಾವಿರ ರೂಪಾಯಿ ತುಟ್ಟಿ ಹಾಕೈತ್ರಿ. ನೀವ್ ಏನ್ರಿ ಅಂತ ಹೆತ್ಕೊಂಡಿದ್ದು ಇವೇನ್ ಅವ್ರ ಪೂರ ಜಂತಿನ ಎಣ್ಣೆ ಹಾಕಿರಂಗಿಲ್ಲ, ನೀರ್ ಕುಡಿಸಿ ಹೊಟ್ಟಬೇಕಾಗಿರ್ತಾವು ಅಂತ ಮರಿ ತಗೊಂಡ್ರಿ ಅಂದ್ರ ನೀವ್ ಎಟ್ ಹೊಟ್ಟೆ ತಿನಿಸಿರ್ನು ಅವ್ ಎಟ್ ಇರ್ತಾವ, ಹೊಟ್ಟೆ ಇರ್ತಾವ್ರಿ. ಅವ್ ಏನ್ ಹುಟ್ಟಿದಾಗ ಅವತ್ತರ್ನ ಏನೇನ್ ಅವಕ್ ಹಾಕ್ಬೇಕ್ರಲ್ಲ, ಅವತ್ತರ್ನ ಹಾಕಿಸಿಂದ ಅವ್ ಮರಿ ಕರೆಕ್ಟ್ ಅವ್ನ ಹಾಲ ಪಾಲ ಹಾಕಿ ಅವ್ ಬಾಳಿ ಬಚ್ಚಿಗೈತಿ ಗಾವಂಗಿದ್ದು ಅಂದ್ರಿ ಅಂತ ಮರಿ ತಗೊಂಡಿರ ತಿಳಿ ಅವ್ ಇಲ್ಲಿ ಬೆಳೆದ್ ಬಿಡ್ತಾವ್ರಿ. ಈಗ ಹುಟ್ಟಿದಾಗಿದ್ರೆ ಏನೇನ್ ಇದನ್ನ ಮಾಡ್ತೀರಿ ನೀವು? ನೋಡ್ರಿ, ಹುಟ್ಟಿದಾಗ ಏನ್ರಿ ಅವ್ ಎಟ್ ಕುಡಿತಾವ ಒಟ್ಟು ಗಿಪ್ಪ ಕೊಡಿಸ್ಬೇಕ್ರಿ. ಗಿಪ್ಪ ಕೊಡಿಸ್ಬೇಕ್ರಿ. ಹೊಳ್ಳಿ ಒಂದ್ 8 ದಿವ್ಸ ಸಾಕೈತ್ರಿ. 8 ದಿವ್ಸ ಆತಿಲ್ರಿ, ಅವಕ್ಕೆ ಜಂತಿನ ಎಣ್ಣೆ ಕಂಪಲ್ಸರಿ ಒಂದೊಂದು ML ಜಂತಿನ ಎಣ್ಣೆ ಹಾಕ್ಬೇಕ್ರಿ. ಯಾಕಂದ್ರ ಅದ ಗಿಪ್ಪ ಪಪ್ಪ ಕುಡ್ದಿರ್ತಾವ್ರಲ್ಲ, ಮತ್ ಹೆಚ್ಚು ಗಿಪ್ಪ ಹೆಚ್ಚು ಕುಡಿತಾವ್ರಲ್ಲ, ಜಂತ ಆಗಂಗಿಲ್ರಿ. ಒಬ್ಬೊಬ್ರು ಗಿಪ್ಪ ಹೆಚ್ಚು ಬಿಡ್ಬೇಡ ಹೆತ್ಕೋತಾವತಾರಲ್ಲ ರೀ, ಅದ್ ತಪ್ಪದ. ಗಿಪ್ಪ ಹೆಚ್ಚು ಕುಡಿಸ್ಬೇಕ್ರಿ. ಗಿಪ್ಪ ಹೆಚ್ಚು ಕುಡಿಸಿರ ಜಂತಿನ ಎಣ್ಣೆ ಹಾಕಿದಂಗ ರೀ ಅದು. ಹಾ ರೀ, ಅದು 8 ದಿನಕ್ಕೆ ಏನ್ ಮಾಡುದ್ರಿ, ಒಂದ್ ML ಹಾಕೋದ್ರಿ 8 ದಿನಕ್ಕೆ ರೀ. ಮರಿ ಹುಟ್ಟು ಕೂಡ್ಲೆ ಮತ್ತೆ 15 ದಿವ್ಸ ಆಕೈತಿ. 15 ದಿವ್ಸ ಆದ ಕೂಡಲೇ ಒಂದು 2 ML ಹಾಕೋದು. ಆ ಕಡೆ ತಿಂಗಳಿಗೆ 2 ತಿಂಗಳಿಗೆ ಜಂತಿನ ಎಣ್ಣೆ ಹಾಕೋತ ಹೋಗುದ್ರಿ. ಟನ್ನೇಜ್ ರೀ ಎಕರೆಕ್. ಹಾ, ಇದ್ರ ಗೊಬ್ಬರ ಹಾಕಂದ್ಲೇ ರೀ ಎಕರೆಕ್ 80 ಟನ್ನಿನ ಮಟ್ಟ ಹೋಗೈತ್ರಿ ಎವರೇಜ್. 60 ರಿಂದ 80. ಆಗ 6 ಲಕ್ಷ ಗೊಬ್ಬರ ತಗೊಳತ್ನ್ಯಾಗ ರೀ ಅದು 35-40 ಟನ್ ಇತ್ತು. ಈಗ ಅದು ಲಾಭ ಆತಿಲ್ರಿ. ಹಾ, ಅದನ್ನ ವಿಚಾರ ಮಾಡಿದ್ರೆ ಮತ್ತೆ ಈಗ ಮರಿ ಒಳಗೆ ಒಬ್ಬೊಬ್ರು ಹೇಳ್ತಾರ್ರಿ, ಏನು ಒಂದು ಮರಿ ಮೇಯಿಸಿದ್ವಿ ಅಂದ್ರೆ 30,000 ಉಳಿತೈತಿ, 40,000 ಉಳಿತೈತಿ. ಅದೇನು ಉಳಿಯಂಗಿಲ್ರಿ. ಸುಳ್ಳ ಪಾಪ ಮಂದಿನ ಒಂದು ಹೋತಿಗೆ ರೀ 50 ಹೋತ ಮಾಡ್ತೀವ್ರಿ. 50 ಹೋತ ಮಾಡಿದ್ವಿ ಅಂದ್ರೆ ಒಂದು ಹೋತಿಗೆ 5,000 ಉಳಿಲ್ರಿ. ಎಷ್ಟಾತ್ರಿ? 2.5 ಲಕ್ಷ ರೂಪಾಯಿ. ಹಾ, ಈಗ ನಮ್ಗೆ 2.5 ಲಕ್ಷ ಅಂದ್ರೆ ವರ್ಷಕ್ಕೆ ಪೇಮೆಂಟ್ ಎಷ್ಟು ಬಿತ್ರಿ? ಒಂದು 25,000 ಬಿತ್ತಲ್ರಿ. ಹಾ, ಅಷ್ಟ ಪೇಮೆಂಟ್ ರೀ, ಹೌದಿಲ್ರಿ? ಮತ್ತು ನಮ್ಮ ಶರೀರ ಇವತ್ತು BP ಶುಗರ್ ಏನೂ ಬರಂಗಿಲ್ರಿ. ಹಾ, ಏನೂ ಬರಂಗಿಲ್ರಿ. ಈಗ ನೋಡ್ರಿ, ನೀವು ದೊಡ್ಡ ದೊಡ್ಡ ಶ್ರೀಮಂತರ ಮನ್ಯಾಗ ಏನ್ ಮಾಡ್ಯಾರು, ಒಂದು ಮೇನಿನ ಬಾಕ್ಸ್ ತರೋದು, ಅದ್ರೊಳಗೆ ಮೇನಾ ಬಿಡೋದು, ನೋಡ್ಕೊತ ಕೂತ್ ಬಿಡೋದು. ಹಾ, ಅದಕ್ಕೆ BP ಶುಗರ್ ತಾವಾಗೆ ಬರ್ತಾವ್ರಿ. ಇದಕ್ಕಿಂತ ಹರಿಯಾವತ್ ಉದ್ಯೋಗ ಚಾಲು ಆಕೈತ್ರಿ, ಒಂದಿಟ್ಟು ಬೆವ್ರು ಹೋಗೈತಿಲ್ರಿ. ಅದ ಇದೊಂದು ಲಾಭ ಆತಿಲ್ರಿ ನಮ್ಗೆ. ದವಾಖಾನಿಗೆ ಹೋಗೋದು ಒಂದು ಲಾಭ ಆತಿಲ್ರಿ. ರೊಕ್ಕ ಉಳಿತೈತಿ ಅಂದ್ರೆ ಈ ಟೈಪ್ ಉಳಿತೈತ್ರಿ, ಹೌದಿಲ್ರಿ? ಈಗ ಮಂದಿ ಏನ್ ಮಾಡತ್ತಾರ, ಇದನ್ನ ಬಿಡ್ತಾರ್ರಿ. ಈಗ ಒಂದ್ ವರ್ಷಕ್ಕೆ ಡಬಲ್ ಆಕೈತಿ ಅಂದ್ರೆ ಹೋಗಿ ತುಂಬುದ್ರಿ. ಒಂದು ದುಡುಕಿ ಮಾಡ್ರ ಲಾಭ ಆಕೈತ್ರಿ. ಮತ್ತೀಗ ನಾವ ತಂದ ಕಿಸಿಂದ ಯಾರ ಕೈಯಾಗಾರ ಕೊಟ್ಟ ಕಿಸಿಂದ ಆಳ್ ಮನುಷ್ಯನ ಮ್ಯಾಗ ಬಿಟ್ಟು ಹೋದ್ರ ಯಾವ್ದು ಲಾಭ ಆಗಂಗಿಲ್ಲ. ನಾವು ಅವ್ನ ಜೋಡಿ ಇರ್ಬೇಕ್ರಿ. ಇದು ಹಿಂಗ ಆಕೈತಿ ಅವ್ನ ಜೋಡಿ ಹಂಚ್ಕೋಬೇಕ್ರಿ. ಬರುದ್ರಿ ಅವ್ನ ಕೈಯಾಗ ಬದುಕು ಕೊಟ್ಟು ಹೋಗುದು, ಹಿಂಗೆ ಯಾಕಾತು ಅಂದ್ರ ಅದಲ್ರಿ. ಅದ ನಾವು ಅವ ಕುಡಿಸಿ ಹಂಚ್ಕೊಂಡ್ ಮಾಡಿದ್ವಿ ಅಂದ್ರ ಆ ಫಾರ್ಮ್ ಬೆಳೆದ ಬೆಳಿತೈತಿ. ಹಾ, ಇದಾವ್ರಿ. ಹಾ, ಈಗ ಸೋಜಾ ಐತ್ರಿ, ಬಿಟಲ್ ಐತ್ರಿ, ಮತ್ತ ಕ್ರಾಸಿಂಗ್ ಆಗಿದ್ದು ಅದಾವ್ರಿ. ಹಾ, ದೇಶಿ ಇಲ್ಲೇ ನಮ್ಮೂರ್ ಕ್ರಾಸಿಂಗ್ ಆದದ್ದು ಅದಾವು. ನಾವ್ ಏನ್ ಮಾಡ್ತೀವ್ರಿ, ಎಲ್ಲ ಒಂದೇ ತರ ಮಾಡಂಗಿಲ್ರಿ. ಎಲ್ಲಾ ಅಟ್ಟಟ್ ಹಾಕ್ತಿವ್ರಿ. ಅದ ಲಾಭ ಯಾವ್ದ, ಲುಕ್ಸಾನ್ ಯಾವ್ದ ನಾವ ಗೊತ್ತ ಮಾಡ್ಕೊಂಡ ಇದನ್ನ ಮಾಡ್ಬೇಕು, ಇದನ್ನ ಬಿಡ್ಬೇಕು, ನಾವ ಅದನ್ನ ವಿಚಾರ ಮಾಡ್ತೀವಿ. ಈಗ ನಮ್ಮ ಮರಿ ಆತ್ರಿ, ಇವ್ ಕುರಿ ಆತು, ಹೋತ್ ಒಂದ್ 55 ಅದಾವ್ರಿ. ಆಡ್ ಒಂದ್ 16-17 ಅದಾವ್ರಿ. ಕುರಿ ಒಂದ್ 30 ಅದಾವ್ರಿ.
ಮತ್ತು ಟಗರ್ ಹೊರಗೆ ಟಗರ್ ಅದಾವ್ರಿ, ಹಾಂ ರೀ ದನ ಅದಾವ್ರಿ, ಹಿಂಗೆಲ್ಲ ಕೋಳಿ ಒಂದು 2200 ಅದಾವ್ರಿ. ಕೋಳಿ ಇದಾವ್ರಿ 2200. ಹ್ಞೂ ರೀ. ಹಾಂ ರೀ. ಈಗ ಈಗ ನೀವು ಎಷ್ಟು ವರ್ಷಕ್ಕೊಮ್ಮೆ ಇದು ಕುರಿ ಮಾರ್ತೀರಿ? ವರ್ಷಕ್ಕೊಮ್ಮೆ ಮಾಡ್ತೀವಿ. ವರ್ಷಕ್ಕೊಮ್ಮೆ ರೀ. ಹ್ಞೂ ಒಮ್ಮೆ ವರ್ಷಕ್ಕೊಮ್ಮೆ ಮಾರಿ ಮತ್ತೆ ಹೊಸ ತರ್ತೀರೇನ್ರಿ? ಹ್ಞೂ ರೀ, ಹೊಸ ತರ್ತೀವಿ. ನಮ್ಮ ಆಡುಗಳು ಇಳ್ದಿರ್ತಾವ ಹಾಂ ರೀ. ಕಡಿಮೆ ಬಿದ್ದಟ್ ನಮ್ಮಲ್ಲಿ ವರ್ಷಕ್ಕೆ ಏನೈತ್ರಿ ವರ್ಷದಾಗ 2 ಸಲ ಆಡು ಇಳಿತೈತ್ರಿ. ಹಾಂ ಹಾಂ ಒಂದೊಂದು ಆಡು ಒಂದೇ ಇಳಿತೈತ್ರಿ, 2 ಇಳಿತಾವ, ಒಂದು 3 ಇಳಿತಾವು. ಹಾಂ ಹಾಂ ನಮ್ಮಲ್ಲಿ ಒಂದು 20-25-30 ಮರಿಗಳು ಹಾಕಾವ್ರಿ. ಮರಿಗಳು ಹೊರಗಡೆ ಒಂದು 30 ಮರಿ ತರ್ತೀವಿ ರೀ. ಹಾಂ ಹಾಂ ರೀ. ನಿಮಗೆ ಎಷ್ಟು ಬಿದ್ದಿರ್ಬೋದು ಒಂದು ವರ್ಷಕ್ಕೆ ನಿಮ್ಮ ಅಂದಾಜು ಪ್ರಕಾರ? ಒಟ್ಟ ನೋಡ್ರಿ ಇವತ್ತು ಗೋರ್ಮೆಂಟ್ ಪಗಾರ ಏನು ತಗೋತಾನ್ರಲ್ಲ ಹಾಂ ರೀ. ಅವನ ಒಳಗೆ ಏನಿಲ್ರಿ ನಾವು. ಒಳಗೆ ಏನಿಲ್ಲ ಅನ್ರಿ? ಹಾಂ ಇವತ್ತು ಯಾರು ಡಿಗ್ರಿ ಕಲ್ತಾರೆ, MBBS ಕಲ್ತಾರೆ, ಏನೇನು ಆಗ್ಯಾರಲ್ಲ ರೀ, ಹಾಂ ರೀ. ಅವ್ರ ಒಳಗಂತೂ ನಾವು ರೈತರು ಒಟ್ಟ ಇಲ್ಲ. ಇಲ್ರಿ. ಹಾಂ ಹಾಂ ರೈತರು ಮಾಡ್ಕೊಂಡ್ರೆ ಎಲ್ಲಾ ತರ ಎಲ್ಲಾ ತರ ಐತ್ರಿ, ಮಾಡ್ಲಿಲ್ಲ ಅಂದ್ರೆ ಏನೂ ಇಲ್ರಿ. ಏನು ಇಲ್ರಿ. ಹಾಂ ಮತ್ತೀಗ ನೌಕರಿ ಮಾಡಬೇಕಂತೇಳಿ ಸಾಲಿ ಕಲ್ತಿರ್ತಾನ್ರಿ, ಹಾಂ ಹಾಂ ಸರಿಯಾಗಿ ಅಲ್ಲಿ ಉದ್ಯೋಗ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ನಡಿತೈತ್ರಿ? ಹಾಂ ಹಾಂ ಮತ್ತೀಗ ನಾವು ರೈತರು ಇದೀವಿ ಅಂದ್ರೆ ರೀ, ಉದ್ಯೋಗ ಮಾಡಿ ನಾವು ಮೇವು ತರಬೇಕು, ಇವಕ್ಕೆ ಹಾಕಬೇಕು, ಅವು ದುಡಿಯಬೇಕು, ಈ ಹಿಕ್ಕಿ ಹೋದ ಅಲ್ಲಿ ಕಡಿಯಬೇಕು, ಲಾಭ ಆಕೈತ್ರಿ. ಆಕೈತ್ರಿ. ಹಾಂ ಇತ್ತು ಭೂಮಿಯಾಗೂ ಲಾಭ ಆಕೈತ್ರಿ, ಇದಾಗಿದೆ. ಅವತರಿಂದ ಲಾಭ ಆಕೈತ್ರಿ. ಹೌದಿಲ್ರಿ? ನಮ್ಮ ಶರೀರ ದಡ್ಪುಟ್ಟಿರ್ತೈತಿ. ಒಳಗೆ ಎಷ್ಟು ಅದಾವ್ರಿ ಇವ? ಹೊಂತೊಳಗೆ ಸುಜಾತ ಬಿಟ್ಟಲ್ ಅದಾವ್ರಿ, ಕ್ರಾಸಿಂಗ್ ಅದಾವ್ರಿ. ಈಗ ಹೊಂತುಗಳ ತಂದಿರ್ತಲ್ಲ ನೀವು ರೀ, 2 ತಿಂಗಳು ತಂದು 2 ತಿಂಗಳು ಮಾಡ್ತೀರಿ ನೀವು? ನಾವು ನೋಡ್ರಿ ಕುರ್ಬಾನಿ ಹೊಂತ್ರಿ, ನಾವು ತರುದನ 4 ತಿಂಗಳದು 5 ತಿಂಗಳು ಮರಿ ತರ್ತೀವ್ರಿ. 4 ತಿಂಗಳು 5 ತಿಂಗಳು ಮರಿ ತಂದ್ರಿ, ಆ ಕಡೆಯಿಂದ 7 ತಿಂಗಳು ಮೇಯಿಸ್ತೀವಿ ಕುರ್ಬಾನಿಗೆ ರೀ. 7 ತಿಂಗಳು ಮೇಯಿಸಿ ಮಾರ್ತೀವ್ರಿ. ಹಂಗೇನೋ ಒಂದು ರೇಟ್ ಬತ್ತು, ಯಾರೇ ದೇವ್ರಿಗೆ ಮಾಡೋರು ಬಂದ್ರು, ಅಂಥದ್ದು ಏನ್ರ ಬಂದ್ರೆ ನಮ್ಮ ರೇಟ್ನಾಗ ಬಂದ್ರೆ ಮರಿ ಕೊಡ್ತೀವಿ. ಹಾಂ ಆದ್ರೆ ನಮ್ಮ ಮರಿಗೆ ನೋಡ್ರಲ್ಲ ನೀವು, ಒಂದು ಮರಿ ಹಿಡ್ಕೊಂಡ್ ಒಂದು ಆಡ ಹಿಡ್ಕೊಂಡ್ ಯಾವ ಕರಿ ಏನ್ರ ಒಂದು ಉಣ್ಣೆ ಅದಾವನ್ರಿ? ಏನು ಇಲ್ರಿ. ಹಾಂ ಏನು ಇಲ್ರಿ. ಮೊದಲು ಏನ್ರಿ ಇವಕ್ಕೆ ಉಣ್ಣೆ ಆಗಬಾರ್ದು, ಇವನ್ನೆಲ್ಲ ಅದನ್ನ ನೋಡ್ಕೋಬೇಕ್ರಿ. ಈಗ ಯಾವ ಮರಿ ಹಿಡಿತೀರಿ ಹಿಡ್ರಿ, 120 ಬದುಕೈತ್ರಿ, ಒಂದು ಉಣ್ಣಿ ಒಂದು ಚಿಕ್ಕಾಡ್ ತೋರಿಸ್ರಿ. ಹಾಂ ವ್ಯಾಕ್ಸಿನ್ 2 ತಿಂಗಳು ಮಾಡ್ಸಿರಿ ಅವ್ನು? ವ್ಯಾಕ್ಸಿನ್ ಅಂದ್ರೆ ಏನ್ರಿ, ಅವು ಕಾಲಿಬ್ಯಾನಿ ಬಾಯಿಬ್ಯಾನಿ ಬಂದಾಗ ಸರ್ಕಾರಿ ಡಾಕ್ಟರ್ಗಳು ಬಂದ್ರಿ ಅದನ್ನ ಇಂಜೆಕ್ಷನ್ ಮಾಡ್ತಾರ್ರಿ. ಮತ್ತು ಅವಕ್ಕೇನು ಟಾನಿಕ ಅದದು ಐತ್ರಿ. ಮತ್ತು ಈಗ ಅವು ಏನು ಉರಿ ಬರಲಿ ಅದೇನು ನಮ್ಮ ಹುಡುಗ ನೋಡ್ತಾನ್ರಿ. ಈ ಉರಿ ಪರಿ ಬಂದು ಅಂದ್ರೆ ಅವ್ನು ಡ್ಯೂಟಿಯಿಂದ ಬಂದು ಕಿಸಿಂದ್ರಿ ಇಂಗಿಷನ್ ಪಂಗಿಷನ್ ನಮ್ಮ ಹುಡುಗ ಮಾಡ್ತಾನ್ರಿ. ಇಲ್ಲೇ ನಮ್ಮ ಊರಾಗ ಈರಾಪ್ ಡಾಕ್ಟರ್ ಹತ್ತದಾನ್ರಿ, ಅವನಟ್ಟು ಕರೆಸ್ತೀವ್ರಿ. ನಮ್ಮ ಈರಾಪ್ ಡಾಕ್ಟರ್ ಬಂದಟ ನಮ್ಮ ಯಾಸಿನ ಹುಡುಗ ನನ್ನ ಮಗ್ರಿ ಮಾಹಿತಿ ಹೇಳ್ತಾನ್ರಿ. ನಾ ಇರ್ಲಾಗ ಉತ್ತಮ ಈ ಟೈಮ್ ಕೀಳಿ ಹಿಂಗೆ ಇಂಗಿಷನ ಇದೇನೇನು ಹೇಳ್ತಾನೋ ಅವ ಇಂಗಿಷನ್ ಮಾಡ್ತಾನ್ರಿ. ಒಂದು ಹೇತ್ಗೊಳ್ದಾಗಲಿ ಎಲ್ಲ ಗುಳಿಗಿ ಪಳಗಿ ಎಲ್ಲ ಇಲ್ಲೇ ಇಟ್ಟದಿವ್ರಿ. ಅಲ್ಲೇ ಒಂದು ಸಣ್ಣ ದವಾಖಾನೆ ನಾವ ಮಾಡಿದೀವಿ ರೀ. ಹಾಂ ರೀ. ಮತ್ತು ಈಗ ಇಟ್ಕ ಕರ್ಕೊಂಡು ಟೈಮ್ ಸೀರಿ ಬರಂಗಿಲ್ರಿ ನಾವು. ಮೇವಿನ ವ್ಯವಸ್ಥೆ ಅದು ಎಲ್ಲ ನಿಮ್ಮಲ್ಲೇ ಹೊಲದಾಗ ಮಾಡ್ತಿರೋ? 8 ಎಕರೆ ಐತ್ರಿ ಮೂಲ? ನಮ್ದು 5 ಎಕರೆ 31 ಗುಂಟೆ ಐತ್ರಿ. 5 ಎಕರೆ 31 ಗುಂಟೆ ಐತಿ. ಅದ ಹೊಲ ಅದೇನು 100 ಎಕರೆ ಇರ್ಬೇಕು ಅದೇನಿಲ್ರಿ. ಇಲ್ಲನ್ರಿ? ನಿಮ್ದು 1 ಎಕರೆ ಹೊಲ ಇದ್ರು ನೀವು 300 ಬದುಕ ಸಾಕ್ಬಹುದು. 300 ಕುರಿ? ಹಾಂ ನೀವು 150 ಎಕರೆ ಹೊಲ ಇದ್ ಕಿಸಿಂದ ನೀವು 50 ಕುರಿ ಹಾಕಿರು ಆ ಪಾರ್ಮಣ ಹಾಳಾಗಿ ಹೋಗ್ತದೆ. ನೀವು ದಾದ ಮಾಡ್ಲಿಲ್ಲ ಅಂದ್ರೆ ಹಾಳಾಗೋದ್ರಲ್ಲ. ಹಾಂ ರೀ. ಅದು 1 ಎಕರೆ ಹೊಲ ಇರಲಿ, ನೀವು 300 ಬದುಕ 1 ಎಕರೆದಾಗನ ಸಾಕ್ಬೋದು. ಬೇಕಾದ್ರೆ ಯಾರೇ ಆಗುದಿಲ್ಲ ಅಂದ್ರು ನಾ ಮತ್ತೆ 50 ಹೆಚ್ಚು ಸಾಕಿ ತೋರಿಸ್ತೇನೆ, 300 ತೋರಿಸ್ತೇನೆ. ಆಗುದಿಲ್ಲ ಅಂದ್ರೆ ಹಾಂ ಆದ್ರೆ ಅದಕ್ಕೆ ನಿಭಾಯಿಸ್ಬೇಕ್ರಿ. ಮತ್ತೆ ಏನ್ರಿ ಶೆಡ್ನ್ಯಾಗ ಹೋಗುದ ನಾವು ಮತ್ತೆ ಹಾದಿವ್ ಅಂದ್ರೆ ತಿದ್ದಂಗಿಲ್ರಿ. ಇದ ಸಡ್ ಬಡ್ದಿರ್ಲ ನೀವು? ಎಷ್ಟೇ ಉದ್ದ ಅಗಲ ಎಷ್ಟು ಐತ್ರಿ? ಇದ ಉದ್ದ 57 ಐತ್ರಿ, ಅಗಲ 25 ಐತಿ. 25 ಐತೇನ್ರಿ? 57 ಹಿಂಗ 25. ಹಾಂ ರೀ. ಇದ ಎಷ್ಟು ಖರ್ಚು ಆಗಿರ್ಬೇಕು ನಿಮ್ಗೆ ಅಂದಾಜು? ಇದು ಖರ್ಚು ನನ್ನ ಅಂದಾಜ 12ರಿಂದ 12.5 ಲಕ್ಷ ರೂಪಾಯಿ ಆಗಿದೆ. 12.5 ಲಕ್ಷ ರೂಪಾಯಿ. ಹಾಂ ಇವು ಎಷ್ಟು ನಿಂದ್ರಬೋದ್ರಿ ಸಡ್ನ್ಯಾಗ ಅಂದಾಜು? ಈ ಶೆಡ್ನ್ಯಾಗ ನೋಡ್ರಿ ಈಗ ಇಲ್ಲಿ ಬದುಕು ನಿಂತೈತ್ರಿ 30, ಈಚೆ ಕಡೆ 30 ರೀ, 60 ರೀ. ಇಲ್ಲಿ ಒಂದು 11 ಅದಾವ್ರಿ, ಇಲ್ಲಿ ಒಂದು 11 ಅದಾವ್ರಿ, 60, 70, 80 ರೀ. ಅಲ್ಲಿ ಒಂದು 30 ರೀ, ಈಚೆಗೊಂದು 30. ಅಂದ್ರ ಟೋಟಲ್ ಆಗ್ರಿ 120 ನಿಲ್ತಾವ್ ನೋಡ್ರಿ. 120 ಒಂದಿಟ್ಟು ಕಡಿಮೆ ಹಾಕೋದ್ರಿ. ಈಗ ನಾ ಹೇಳುವಲ್ಲಿ ಹೆಚ್ಚು ಹಾಕವ್ರಿ, ಅವ ಸಣ್ಣಾಗಿದ್ದಾಗ ನಡಿತೈತ್ರಿ, ದೊಡ್ಡ ಆದ ಕೂಡಲೇ ಹತ್ತಿ ಹಾಕೈತ್ರಿ. ಹತ್ತಿ ಹಾಕೈತ್ರಿ. ಈಗ ಇಲ್ಲಿ 25, ಇಲ್ಲಿ 25, ಅಲ್ಲಿ 25, ಅಲ್ಲಿ 25 ರೀ. ಅಂದ್ರೆ ಎಷ್ಟು ಆತ್ರಿ? 100 ಬದಕ ಆತ್ರಿ. ಈಚೆ ಕಡೆ 10, ಈಚೆ ಕಡೆ 10 ರೀ, 120 ಆತಿಲ್ರಿ. ನೀವು ಒಂದೊಂದು ಇದನ್ನ ಮಾಡಿರ್ಲ ಪಾರ್ಕ್ ಅಂತೀರಿ, ಒಂದೊಂದು ಇದು ಪ್ಲಾಟ್ಫಾರ್ಮ್ ನಾಗ ಎಟ್ಟೆಟ ಇದನ್ನ ಹಾಕ್ತಿರಿ ನೋಡಿ? 25 ಬದಕ್ರಿ. ಈಗ ಒಂದು 25, ಇದು 25 ಹಿಂಗ ಹಾಕ್ತಿರಿ. 30 ಅದಾವ್ರಿ, ಆದ್ರ 25 ಅಂದ್ರೆ ಸಫಿಶಿಯಂಟ್. ಫಸ್ಟ್ ಎಷ್ಟು ತಂದಿರಿ ನೀವು ಇದನ್ನ ಮರಿಗೋರಿ? ಫಸ್ಟ್ ರೀ ನಾ ಸಣ್ಣ ಮರಿ ರೀ ನೋಡ್ಬೇಕಂತ ಹೇಳ್ರಿ ಒಂದು 15 ಮರಿ ತೊಗೊಂಡೇನ್ರಿ, ಒಂದು 6-7 ಆಡ ತೊಗೊಂಡೇನ್ರಿ. ಅದರಿಂದ ಇಷ್ಟೆಲ್ಲ ಹಬ್ಬಿಸಿದ್ವಿ. ಈಗ ಎಷ್ಟು ಅದಾವ್ರಿ? ಈಗ 120 ಮ್ಯಾಗ ಅದಾವ. ಈಗ 15 ಕುರಿಯಿಂದ ಸ್ಟಾರ್ಟ್ ಮಾಡ್ಯಾರ ಇವ್ರ. ಈಗ ಪ್ರಸ್ತುತ ಇವರಲ್ಲಿ 120 ಕುರಿಕಿಂತ ಹೆಚ್ಚದವ್ರಿ.
ನೆಕ್ಸ್ಟ್ ಪಾರ್ಟ್ 2 ಒಳಗೈತ್ರಿ ಮುಂದಿನ ವಿಡಿಯೋ ನೋಡ್ರಿ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.